ಬೆಳ್ಳಂಬೆಳಗ್ಗೆ ಇಂಥದ್ದೊಂದು ಸುದ್ದಿಯಿಂದ ನಾವು ಅನೇಕ ಸುದ್ದಿಗಳನ್ನ ನಿಮ್ಮ ಮುಂದೆ ಇಡಬೇಕಾ ಅನ್ನೋ ಬೇಸರ ಇದೆ. ಕಾರಣ ಬೆಳ್ಳಂಬೆಳಗ್ಗೆ ಒಂದು ಆಘಾತಕಾರಿ ವಿಚಾರ ನಿಮ್ಮೆಲ್ಲರ ಕಿವಿಗೂ ಕೂಡ ಬಿದ್ದಿದೆ. ಅದು ಚಿತ್ರದುರ್ಗ ಭಾಗದಲ್ಲಿ ಒಂದು ಖಾಸಗಿ ಬಸ್ಗೆ ಬೆಂಕಿ ಹೊತ್ತಿಕೊಳ್ಳೋ ಮೂಲಕ ಸರಿಸುಮಾರು ಒಬ್ರಲ್ಲ ಇಬ್ರಲ್ಲ ಈಗ ಸಾವಿನ ಸಂಖ್ಯೆ 17 ಅಂತ ಲೆಕ್ಕ ಸಿಗ್ತಾ ಇದೆ. ಬಟ್ ಆ ಲೆಕ್ಕ ಇನ್ನೂ ದೊಡ್ಡದಾದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಕಾರಣ ಹಲವಾರು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ, ಅರ್ಧಕರ್ಧ ಸುಟ್ಟು ಕರಕಲಾಗಿದ್ದಾರೆ. ಅವ್ರನ್ನೆಲ್ಲ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಬಟ್ ಎನಿವೆ, ನಮ್ಮ ವಿಷಯ ಏನ್ ಗೊತ್ತಾ, ಯಾರಿಗೂ ಕೂಡ ಹಾಗಾಗಬಾರ್ದು, ಸಾವಿನ ಸಂಖ್ಯೆ ಹೆಚ್ಚಳ ಆಗಬಾರ್ದು ಅನ್ನೋದಷ್ಟೇ ನಮ್ಮ ಆಶಯ. ಸೀ ಬರ್ಡ್ ಬಸ್ ಭಸ್ಮವಾಗಿ 15ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ. ಬಸ್ನಲ್ಲಿ ಸುಮಾರು 9 ಮಂದಿ ಸಜೀವ ದಹನಗೊಂಡಿದ್ದಾರೆ. ದುರಂತದಲ್ಲಿ ಇನ್ನೂ ಹಲವರ ಸ್ಥಿತಿ ಗಂಭೀರ ಅಂತ ಹೇಳಲಾಗ್ತಾ ಇದೆ. ಅವ್ರನ್ನೆಲ್ಲ ಖಾಸಗಿ ಮತ್ತು ಜಿಲ್ಲಾಸ್ಪತ್ರೆಗಳಿಗೆ ದಾಖಲು ಮಾಡಿದ್ದಾರಂತೆ. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗೋ ಸಾಧ್ಯತೆ, ದಯವಿಟ್ಟು ದೇವ್ರ ಹತ್ರ ಬೇಡ್ಕೊಳ್ಳೋಣ ಹಂಗಾಗಬಾರ್ದು ಅಂತ. ಅಟ್ಲೀಸ್ಟ್ ಗಾಯಗೊಂಡವರಾದ್ರೂ ಬದುಕುಳಿಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡಬೇಕಾಗಿದೆ. ಬೆಚ್ಚಿ ಬೀಳಿಸುತ್ತೆ ಅಪಘಾತದ ಭಯಾನಕ ದೃಶ್ಯ. ಚಿತ್ರದುರ್ಗದ ಹಿರಿಯೂರಿನಲ್ಲಿ ಘನಘೋರ ದುರಂತ ನಡೆದು ಹೋಗಿದೆ. ಸೀಬರ್ಡ್ ಬಸ್ ಭಸ್ಮ ಆಗಿ ಸರಿಸುಮಾರು 15ಕ್ಕೂ ಹೆಚ್ಚು ಮಂದಿ ಅಂದಾಜು ಹೇಳ್ತಿದ್ದಾರೆ. ಕಾರಣ ಇನ್ನೂ ಕೂಡ ಸ್ಥಳದಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ. ಹಲವರ ಮೃತದೇಹಗಳು ಗುರುತು ಪತ್ತೆ ಆಗದೆ ಇರೋ ಮಟ್ಟಿಗೆ, ಹಂಗಾಗಿ ಒಂದೊಂದೇ ಮೃತದೇಹಗಳನ್ನ ಆಚೆ ತೆಗಿತಿದ್ದಾರಲ್ಲ, ಇನ್ನೂ ಈ ಲೆಕ್ಕ ದೊಡ್ಡದಾದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಸ್ಥಳೀಯರು ಹೇಳ್ತಿದ್ದಾರೆ. ಅಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಈ ದೃಶ್ಯ ನೋಡ್ತಾ ಇದ್ದೀರಲ್ಲ, ಇದು ಚಿತ್ರದುರ್ಗದ ಹಿರಿಯೂರು ಬಳಿ ಒಂದು ಖಾಸಗಿ ಬಸ್, ಸೀಬರ್ಡ್ ಬಸ್ ಅಂತ ಹೇಳಲಾಗ್ತಾ ಇದೆ. ಅದು ಧಗಧಗನೆ ಹೊತ್ತಿ ಉರಿತಾ ಇರುವಂತಹ ದೃಶ್ಯ. ಹೆಚ್ಚು ಕಡಿಮೆ ಈ ಬಸ್ನಲ್ಲಿ 25ಕ್ಕೂ ಹೆಚ್ಚು ಜನ ಪ್ರಯಾಣಿಕರು ಹಲವಾರು ಕನಸುಗಳನ್ನ ಹೊತ್ತು ರಜೆಯ ನಿಮಿತ್ತ ತಮ್ಮ ಊರುಗಳಿಗೆ ಹೋಗೋದಕ್ಕೆ ಈ ಬಸ್ ಅನ್ನ ಏರಿದ್ರಪ್ಪ. ಪಾಪ ನಿದ್ರೆ ಮಂಪರಲ್ಲಿದ್ರು. ಏನಾಗ್ತಾ ಇದೆ ಅಂತ ಗೊತ್ತಾಗೋ ಅಷ್ಟೊತ್ತಿಗೆ ಅವರೆಲ್ಲರ ಪ್ರಾಣ ಪಕ್ಷಿ ಹಾರ್ ಹೋಗಿತ್ತು ಅನ್ನೋದು ಬಹಳ ಸ್ಪಷ್ಟ. ಕಾರಣ ರಾತ್ರೋರಾತ್ರಿ ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಸಂಭವಿಸಿರುವಂತಹ ಘಟನೆ ಆಗಿರೋದ್ರಿಂದ ನೀವೇ ಅಂದಾಜು ಅನ್ಕೊಳ್ಳಿ ಎಷ್ಟು ದೊಡ್ಡ ನಿದ್ರೆ, ಗಾಢ ನಿದ್ರೆಗೆ ಜಾರಿರ್ತಾರೆ. ಏನಾಗ್ತಾ ಇದೆ ಅನ್ನೋದನ್ನ ಗೊತ್ತು ಮಾಡ್ಕೊಳ್ಳೋ ಹೊತ್ತಿಗೆ ಮೋಸ್ಟ್ಲಿ ಅವರೆಲ್ಲರ ಜೀವ ಕೂಡ ಹೋಗಿತ್ತು ಅಂತ ಅನ್ಸುತ್ತೆ. ಬಟ್ ಇಂಥದ್ದೊಂದು ಘನಘೋರ ದುರಂತಕ್ಕೆ ನಮ್ಮ ರಾಜ್ಯ ಸಾಕ್ಷಿ ಆಯ್ತು, ಚಿತ್ರದುರ್ಗ ಸಾಕ್ಷಿ ಆಯ್ತು. ಈಗ ತಾನೇ ಗಮನಿಸ್ತಾ ಇದೆ, ಈ ಸ್ಥಳದ ವಿವರಣೆಯನ್ನ ಪಡೆದುಕೊಳ್ಳೋ ಹೊತ್ತಿಗೆ ನಮಗೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಇದೊಂದು ರೀತಿ ಆಕ್ಸಿಡೆಂಟ್ ಸ್ಪಾಟ್ ಆಗಿತ್ತ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕಾರಣ ಇದೇ ಜಾಗದಲ್ಲಿ 5 ರಿಂದ 6 ವರ್ಷದ ಹಿಂದೆ ಗುರ್ಲ ಪ್ರದೇಶದಲ್ಲೂ ಕೂಡ ಇಂಥದ್ದೊಂದು ಭೀಕರ ಅಪಘಾತಕ್ಕೆ ಆ ಭಾಗ ಸಾಕ್ಷಿಯಾಗಿತ್ತು ಅಂತ. ಆಗಲೂ ಕೂಡ 5 ರಿಂದ 6 ಜನ ಮೃತಪಟ್ಟಿದ್ರು ಆ ಅಪಘಾತದಲ್ಲಿ. ಬಟ್ ಸ್ಥಳೀಯರು ಹೇಳ್ತಾ ಇರೋ ಪ್ರಕಾರ ಇಂಥದ್ದೊಂದು ಘನಘೋರ ದುರಂತ ನಡೆದಿರೋದು ಇದೇ ಮೊದಲು, ಇಷ್ಟು ಜನ ಸಾವಿಗೀಡಾಗಿರೋದು ಇದೇ ಮೊದಲು. ಹಂಗಾಗಿ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಇಂಥದ್ದೊಂದು ಅವಘಡವನ್ನ ಅಂತ. ಗೊತ್ತಿಲ್ಲ ಅದೆಷ್ಟು ಜನ ಮಕ್ಕಳಿದ್ರೋ, ಅದೆಷ್ಟು ಜನ ಮಹಿಳೆಯರ ಪ್ರಯಾಣ ಬೆಳೆಸಿದ್ರು, ಅದೇನೇನು ಕನಸು ಹೊತ್ತು ಈ ಬಸ್ ಅನ್ನ ಏರಿದ್ರು ಗೊತ್ತಿಲ್ಲ. ಬಟ್ ಈಗ ಸಿಕ್ಕಿರುವ ಮಾಹಿತಿ ಪ್ರಕಾರ ನಿಮ್ಗೆಲ್ಲ ಗೊತ್ತು, ಕ್ರಿಸ್ಮಸ್ ರಜೆ, ಸಾಲು ಸಾಲು ರಜೆ, 4 ರಿಂದ 5 ದಿನ ಕಂಟಿನ್ಯೂಸ್ ಆಗಿ ಹಾಲಿಡೇ ಇರೋದ್ರಿಂದ ಯಾವ ಬಸ್ ಸಿಗುತ್ತೋ ಆ ಬಸ್ ಹತ್ಕೊಂಡು ಊರ್ ಬಿಟ್ಬಿಡ್ಬೇಕು ಅನ್ನುವಂಥ ಕನಸನ್ನ ಹೊತ್ತೆ ಈ ಬಸ್ ಅನ್ನ ಏರಿದ್ರು ಅಂತ ಅನ್ಸುತ್ತೆ. ಬಟ್ ಅವರೆಲ್ಲರೂ ಕೂಡ ಭಾರತ ಲೋಕಕ್ಕೆ ಪಯಣ ಬೆಳೆಸಿದ್ದು ನಿಜಕ್ಕೂ ವಿಪರ್ಯಾಸದ ಸಂಗತಿ. ಓಕೆ, ಚಿತ್ರದುರ್ಗದ ಹಿರಿಯೂರು ಬಳಿ ಈ ಬಸ್ ಅಪಘಾತ ಆಗಿದೆಯಲ್ಲ, ಬಸ್ ಸುಟ್ಟು ಭಸ್ಮ ಆಗಿದೆಯಲ್ಲ, ಆ ಜಾಗ ಹೇಗಿದೆ, ಈಗ ಅಲ್ಲಿನ ಪರಿಸ್ಥಿತಿ ಏನು, ಹೇಗೆ ಅಪಘಾತ ಸಂಭವಿಸಿತು, ಕಂಪ್ಲೀಟ್ ಆಗಿ ಒಂದು ಪ್ರತ್ಯಕ್ಷ ವರದಿಯನ್ನ ನಮ್ಮ ಪ್ರತಿನಿಧಿ ರಾಜಶೇಖರ್ ಕೊಟ್ಟಿದ್ದಾರೆ. ನೋಡ್ಕೊಂಡು ಬರೋಣ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಜವನಗೊಂಡನಹಳ್ಳಿ ಸಮೀಪದಲ್ಲಿ ಬೆಳ್ಳಂಬೆಳಗ್ಗೆ ಜವರಾಯ ತನ್ನ ಹಟ್ಟಹಾಸವನ್ನು ಮೆರೆದಿರ್ತಕ್ಕಂಥದ್ದು. ಏನು ನಾವು ಇದೀಗ ಭೀಕರ ರಸ್ತೆ ಅಪಘಾತವಾಗಿ ಬಸ್ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾದಂಥ ಸ್ಥಳದಲ್ಲಿದ್ದೇವೆ. ಏನು ಈ ಅಪಘಾತ ಹೇಗಾಯಿತು ಅನ್ನುವಂಥದ್ದು ನಾವು ತೋರಿಸ್ತಾ ಹೋಗ್ತೇವೆ. ಇದು ಏನು ಬೆಂಗಳೂರು ಮತ್ತು ಶ್ರೀರಂಗಪಟ್ಟಣ ಮತ್ತು ಬೀದರ್ ರಾಷ್ಟ್ರೀಯ ಹೆದ್ದಾರಿ, ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಏನಿದೆ, ಈ ಒಂದು ರಾಷ್ಟ್ರೀಯ ಹೆದ್ದಾರಿಯ ಚಿತ್ರದುರ್ಗದ ಕಡೆಯಿಂದ ಒಂದು ಕಂಟೈನರ್ ಲಾರಿ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಮೂಲಕ ಹೋಗ್ತಾ ಇತ್ತು. ಇದೇ ಸ್ಥಳದಲ್ಲಿ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ಇದೊಂದು ಡಿವೈಡರ್ನ ಹತ್ತಿದಂತಹ ಲಾರಿ ನೇರವಾಗಿ ಈ ಒಂದು ಡಿವೈಡರ್ನ ದಾಟಿ ಏನು ಬಲಬದಿಯಿಂದ ಎಡಬದಿಗೆ ಬರುತ್ತೆ. ಲಾರಿ ಬಂದಂತಹ ನೇರವಾಗಿ ಏನು ಬೆಂಗಳೂರು ಕಡೆಯಿಂದ ಗೋಕರ್ಣದ ಕಡೆಗೆ ಹೋಗ್ತಕ್ಕಂತಹ ಖಾಸಗಿ ಬಸ್ ಒಂದಕ್ಕೆ ಏಕಾಏಕಿ ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಏನು ಖಾಸಗಿ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಸಂಪೂರ್ಣವಾಗಿ ಈ ಒಂದು ಖಾಸಗಿ
ಖಾಸಗಿ ಬಸ್ ಒತ್ತಿ ಹುರಿದಿರುವಂಥದ್ದು. ಈ ಒಂದು ಬಸ್ಸಿನಲ್ಲಿ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಪ್ರಯಾಣ ಮಾಡ್ತಾ ಇದ್ದಂತಹ ಸುಮಾರು 30ಕ್ಕೂ ಹೆಚ್ಚು ಮಂದಿ ಪ್ರಯಾಣಿಕರ ಪೈಕಿ ಈಗಾಗಲೇ 10ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಈಗಾಗಲೇ ಘಟನಾ ಸ್ಥಳಕ್ಕೆ ಏನು ಅಗ್ನಿಶಾಮಕ ಸಿಬ್ಬಂದಿಗಳು, ಪೊಲೀಸ್ ಸಿಬ್ಬಂದಿಗಳು, STRF ಸಿಬ್ಬಂದಿಗಳು ಕೂಡ ಭೇಟಿ ನೀಡಿ ಈಗಾಗಲೇ ರಕ್ಷಣಾ ಕಾರ್ಯದಲ್ಲೂ ಕೂಡ ನಿರತರಾಗಿದ್ರು. 21ಕ್ಕೂ ಹೆಚ್ಚು ಮಂದಿ ಗಾಯಾಳುಗಳನ್ನು ಚಿತ್ರದುರ್ಗ, ಶಿರಾ, ತುಮಕೂರು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈಗಾಗಲೇ ನೋಡ್ತಾ ಇರಬಹುದು, ಶವಗಳನ್ನು ಹೊರತೆಗೆಯುವಂಥ ಕಾರ್ಯದಲ್ಲೂ ಕೂಡ ಅಗ್ನಿಶಾಮಕ ಸಿಬ್ಬಂದಿಗಳು ನಿರತರಾಗಿದ್ದಾರೆ. ಸಂಪೂರ್ಣವಾಗಿ ಬಸ್ ಬೆಂಕಿಗೆ ಆಹುತಿಯಾಗಿದೆ, ಸುಟ್ಟು ಕರಕಲಾಗಿದೆ. ಈಗಾಗಲೇ ಕ್ರೈನ್ಗಳ ಮೂಲಕ ಬಸ್ಸನ್ನು ಎತ್ತುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಬಸ್ಸಿನ ಅಡಿಯಲ್ಲಿ ಬೆಂದು ಹೋಗಿರ್ತಕ್ಕಂಥ ಮೃತದೇಹಗಳನ್ನು ಹೊರತೆಗೆಯುವಂತಹ ಪ್ರಯತ್ನದಲ್ಲೂ ಕೂಡ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ನಿರತರಾಗಿದ್ದಾರೆ. ಸ್ಥಳದಲ್ಲಿ ಸುಕೋ ಟೀಮ್ ಕೂಡ ಒಂದು ಭೇಟಿಯನ್ನು ಕೊಟ್ಟಿದೆ. ಈಗಾಗಲೇ ಈ ಒಂದು ಘಟನಾ ಸ್ಥಳದಲ್ಲಿ ಏನು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಸಾಕ್ಷ್ಯ ಸಂಗ್ರಹಕ್ಕೂ ಕೂಡ ಮುಂದಾಗಿರುವಂಥದ್ದು. ಘಟನಾ ಸ್ಥಳಕ್ಕೆ ದಾವಣಗೆರೆಯ ಪೂರ್ವ ವಲಯದ IGP ಆದಂತಹ ರವಿ ಕಾಂತೇಗೌಡರು ಮತ್ತು ಚಿತ್ರದುರ್ಗದ SP ಆದಂತಹ ರಂಜಿತ್ ಕುಮಾರ್ ಭಂಡಾರು ಅವರು ಕೂಡ ಭೇಟಿಯನ್ನು ನೀಡಿರತಕ್ಕಂಥದ್ದು, ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಮೃತದೇಹಗಳ ಮಾಹಿತಿ ಮತ್ತು ಗಾಯಾಳುಗಳ ಮಾಹಿತಿಯನ್ನು ಪಡಿತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈಗಾಗಲೇ ರಕ್ಷಣಾ ಕಾರ್ಯದಲ್ಲೂ ಕೂಡ ಯಾವ ರೀತಿಯಾಗಿ ರಕ್ಷಣಾ ಕಾರ್ಯ ನಡೀತಾ ಇದೆ ಅನ್ನುವಂಥ ಮಾಹಿತಿಗಳು ಕೂಡ ಪಡಿತಾ ಇದ್ದಾರೆ. ಏನು ಉನ್ನತ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಏನು ಚಿತ್ರದುರ್ಗದ ಅಪರ ಜಿಲ್ಲಾಧಿಕಾರಿಗಳಾದಂಥ BT ಕುಮಾರಸ್ವಾಮಿ ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನು ನೀಡಿದ್ದಾರೆ. ಈ ಒಂದು ಘಟನೆಯ ಕುರಿತಾಗಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಪಡಿತಾ ಇದ್ದಾರೆ. ಏನು ಸಂಪೂರ್ಣವಾಗಿ ಈ ಒಂದು ಬಸ್ ಸುಟ್ಟು ಕರಕಲಾಗಿರೋದ್ರಿಂದ ಇದರಲ್ಲಿ ಗೃಹೋಪಯೋಗಿ ವಸ್ತುಗಳು ಕೂಡ ಲಭ್ಯವಾಗಿದೆ. ಏನು ಭಾರಿ ಪ್ರಮಾಣದಲ್ಲಿ ಏನು ಬೆಂಕಿಯ ಹೊತ್ತಿ ಉರಿದ ಪರಿಣಾಮವಾಗಿ ಸಂಪೂರ್ಣ ಬಸ್ ಸುಟ್ಟು ಕರಕಲಾಗಿರತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈಗಾಗಲೇ ರಕ್ಷಣಾ ಕಾರ್ಯವೂ ಕೂಡ ನಿರಂತರವಾಗಿ ನಡೀತಾ ಇದೆ. ಶವಗಳನ್ನು ಹೊರತೆಗೆಯುವಂಥದ್ದು, ಶವಗಳನ್ನು ಶವಾಗಾರಕ್ಕೆ ಶಿಫ್ಟ್ ಮಾಡುವಂತಹ ಕಾರ್ಯದಲ್ಲೂ ಕೂಡ ಅಗ್ನಿಶಾಮಕ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿಗಳು ನಿರತರಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಕಂಟೈನರ್ ಮೂಲಕ ಬಸ್ ಅನ್ನು ಎತ್ತುವಂತಹ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಕ್ಕಂಥದ್ದು. ನಮ್ಮ ಮತ್ತೊಂದು ಬದಿಯಲ್ಲಿ ಏನು ನೋಡ್ತಾ ಇದ್ದೇವೆ, ಇದೇ ಲಾರಿ ಜವರಾಯನಂತೆ ಏನು ಹಪ್ಪಳಿಸದಂತಹ ಲಾರಿ ಅಂದ್ರೆ ಇದು. ಏನು ಲಾರಿ ಚಾಲಕ ಚಿತ್ರದುರ್ಗದ ಕಡೆಯಿಂದ ಏನು ಅತಿ ವೇಗವಾಗಿ ಮತ್ತು ನಿರ್ಲಕ್ಷ್ಯತನದಿಂದ ಏನು ನಸುಕಿನ ಜಾವ ಬಂದ ಪರಿಣಾಮವಾಗಿ ಈ ಒಂದು ದುರ್ಘಟನೆ ಸಂಭವಿಸಿರ್ತಕ್ಕಂಥದ್ದು. ಇದೇ ಲಾರಿ ನಿಜಕ್ಕೂ ಕೂಡ ಜವರಾಯನ ರೂಪದಲ್ಲಿ ಬಂದು ಏನು ಆ ಒಂದು ಖಾಸಗಿ ಬಸ್ಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ 10ಕ್ಕೂ ಹೆಚ್ಚು ಮಂದಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಈ ಒಂದು ಲಾರಿ ಚಾಲಕನು ಕೂಡ ಏನು ಸುಟ್ಟು ಭಸ್ಮವಾಗಿದ್ದಾನೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಇದು ಕೂಡ ಸಂಪೂರ್ಣವಾಗಿ ಇದರ ಮುಂಭಾಗ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರತಕ್ಕಂಥದ್ದು. ಒಟ್ಟಿನಲ್ಲಿ ಚಿತ್ರದುರ್ಗದ ಜವನಗೊಂಡನಹಳ್ಳಿ ಸಮೀಪ ಬೆಳ್ಳಂಬೆಳಗ್ಗೆ ನಸುಕಿನ ಜಾವದಲ್ಲಿ ದಾರುಣವಾದಂಥ ಒಂದು ಘಟನೆ ನಡೆದಿದೆ. 10ಕ್ಕೂ ಹೆಚ್ಚು ಮಂದಿ ದಾರುಣವಾಗಿ ಒಂದು ಸಾವನ್ನಪ್ಪಿರುವಂಥದ್ದು. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.